ಪ್ರಮುಖವಾಗಿ ರಾಜ್ಯದ 3 ಜಿಲ್ಲೆಗಳಲ್ಲಿ ಮಂಗನ ಕಾಯಿಲೆಯ ಕಾಟ ಇದೆ. ಮಲೆನಾಡು ಕರಾವಳಿ ಭಾಗದಲ್ಲಿ ಈ ಕಾಯಿಲೆ ಉಲ್ಬಣಗೊಂಡಿದೆ. ಈ ಬಗ್ಗೆ ನ್ಯೂಸ್ 18 ಕನ್ನಡದಿಂದ ಮೆಗಾ ಅಭಿಯಾನವನ್ನ ನಡೆಸಲಾಗ್ತಾ ಇದೆ. ಪ್ರಮುಖವಾಗಿ ಶಿವಮೊಗ್ಗ, ಚಿಕ್ಕಮಗಳೂರು, ಉತ್ತರ ಕನ್ನಡದಲ್ಲಿ ಈ ಕಾಯಿಲೆ ತೀವ್ರ ಸ್ವರೂಪವನ್ನ ಪಡ್ಕೊಳ್ತಾ ಇದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 18 ಕೆಎಫ್ಡಿ ಕೇಸ್ಗಳು ಪತ್ತೆಯಾಗಿದೆ. ಈ ಬಗ್ಗೆ ನ್ಯೂಸ್ 18 ಕನ್ನಡ ಮೆಗಾ ಅಭಿಯಾನವನ್ನ ಮಾಡ್ತಾ ಇದೆ. ಪ್ರತಿ ವರ್ಷ ಈ ಭಾಗಗಳಲ್ಲಿ ಕೆಎಫ್ಡಿ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಎಷ್ಟೋ ಜನರ ಪ್ರಾಣ ಹೋಗ್ತಾ ಇದೆ. ಆರೋಗ್ಯ ಇಲಾಖೆ ಸತತವಾಗಿ ಕೆಲವು ಕಡೆ ಪ್ರಯತ್ನ ಪಡ್ತಾ ಇದೆ, ಇಲ್ಲ ಅಂತಲ್ಲ. ಮತ್ತೆ ಜನರಿಗೆ ಇದರ ಅರಿವಿನ ಅಗತ್ಯತೆ ಇದೆ. ತುಂಬಾ ಸಲ ಜನನೂ ಕೂಡ ಇದ್ರ ಬಗ್ಗೆ ನೆಗ್ಲೆಕ್ಟ್ ಮಾಡೋದ್ರಿಂದ ಪ್ರಾಣವನ್ನ ಕಳ್ಕೊಳ್ಬೇಕಾದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 18 ಕೆಎಫ್ಡಿ ಕೇಸ್ ಪತ್ತೆಯಾಗಿದೆ. ಕೊಪ್ಪ, ಎನ್ಆರ್ಪುರ ತಾಲೂಕಿನಲ್ಲಿ ಕೆಎಫ್ಡಿ ಕಾಟ ಹೆಚ್ಚಾಗ್ತಾ ಇದೆ. ಇನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ 10 ಕೇಸ್ ಪತ್ತೆಯಾಗಿದೆ. ಕಳೆದ ಒಂದೇ ತಿಂಗಳಲ್ಲಿ 10 ಕೆಎಫ್ಡಿ ಕೇಸ್ಗಳು ಪತ್ತೆಯಾಗಿದೆ. ತೀರ್ಥಹಳ್ಳಿ ತಾಲೂಕು ಒಂದರಲ್ಲೇ 10 ಕೇಸ್ ಪತ್ತೆಯಾಗಿದೆ. ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೆಎಫ್ಡಿ ಟೆನ್ಷನ್ ಇದೆ. ಕಳೆದ ವರ್ಷ 112 ಮಂಗನ ಕಾಯಿಲೆ ಪ್ರಕರಣಗಳು ಬೆಳಕಿಗೆ ಬಂದಿದ್ವು. 112 ಜನರಲ್ಲಿ 9 ಜನ ಈ ಕೆಎಫ್ಡಿ ಅಂದ್ರೆ ಮಂಗನ ಕಾಯಿಲೆಗೆ ಬಲಿ ಆಗಿದ್ರು. ಇನ್ನು ಇದೇ ಉತ್ತರ ಕನ್ನಡದ ಸಿದ್ದಾಪುರ ತಾಲೂಕು ಒಂದರಲ್ಲಿ 8 ಜನ ಹಾಗೂ ಶಿರಸಿಯಲ್ಲಿ ಒಬ್ರು ಕಳೆದ ವರ್ಷ ಮೃತಪಟ್ಟಿದ್ರು. ಈ ವರ್ಷ ಇಲ್ಲಿವರೆಗೆ ಮಂಗನ ಕಾಯಿಲೆ ಪ್ರಕರಣ ಬೆಳಕಿಗೆ ಬಂದಿಲ್ಲ. ಆ ಭಾಗದಲ್ಲಿ ಈ ಕಾಯಿಲೆಗೆ ಯಾವುದೇ ಔಷಧವಿಲ್ಲದ ಕಾರಣ ಜನ ಆತಂಕಕ್ಕೀಡಾಗಿದ್ದಾರೆ. ಕರಾವಳಿ ಹಾಗೇನೆ ಮಲೆನಾಡು ಭಾಗದಲ್ಲಿ ಈ ಕೆಎಫ್ಡಿ ಅಂದ್ರೆ ಮಂಗನ ಕಾಯಿಲೆ ಪ್ರಕರಣ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಿದೆ. ತೀವ್ರ ಸ್ವರೂಪವನ್ನ ಪಡ್ಕೊಳ್ತಾ ಇದೆ. ಆರೋಗ್ಯ ಇಲಾಖೆ ಗ್ರಾಮೀಣ ಭಾಗದಲ್ಲಿ ನಾವು ನೋಡ್ದಂಗೆ ಮನೆ ಮನೆಗೆ ತೆರಳಿ ಒಂದಿಷ್ಟು ಅರಿವು ಮೂಡಿಸುವಂತ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಒಂದು ಮಂಕಿ ಫೀವರ್ ರಿಸರ್ಚ್ ತಂಡವು ಏನು ಒಂದು ಸಂಶೋಧನೆ ಮಾಡಿದೆ ಅಂದ್ರೆ ಈ 32 ಪ್ರಭೇದಗಳಲ್ಲಿ ಎಲ್ಲ ಉಳುವುಗಳನ್ನು ಸಂಶೋಧನೆ ಮಾಡಿದಾಗ 2 ಪ್ರಭೇದಗಳು ಏನು ಹಿಮೋಫೈಸಾಲಿಸ್ ಮತ್ತು ರಿಫಿಸೆಫಾಲಿಸ್ ಅಂತ ಹೇಳ್ತೀವಿ, ಈ 2 ಪ್ರಭೇದಗಳು ತಾವು ತಮ್ಮ ಅಂದ್ರೆ ತಾಯಿಯಿಂದ ಮರಿಗೆ ನೇರವಾಗಿ ಈ ವೈರಸ್ ಅನ್ನು ಪ್ರವಹಿಸ್ತಾ ಇರೋದು ಕಂಡು ಬಂದಿರುತ್ತದೆ. ಅಂದರೆ ಈ ಉಣುಗುಗಳು ಯಾವುದೇ ಪ್ರಾಣಿಗಳ ಮೇಲೆ ಅವಲಂಬಿತವಾಗಿರುವ ಅವಶ್ಯಕತೆ ಇರುವುದಿಲ್ಲ. ಅದೇನಾದರೂ ಒಂದು ಸಮಯದಲ್ಲಿ ಹಿಂದಿನ ಜನರೇಷನ್ನಲ್ಲೇ ಏನಾದರೂ ಅದರ ದೇಹದಲ್ಲಿ ಉಣುಗು ದೇಹದಲ್ಲಿ ವೈರಸ್ ಸೇರಿಕೊಂಡಿದ್ದಲ್ಲಿ ಅದು ತಮ್ಮ ನೆಕ್ಸ್ಟ್ ಅಂದ್ರೆ ಮೊಟ್ಟೆ ಇಟ್ಟು ಮರಿಯಾದಾಗ ತಾಯಿಯಿಂದ ಮರಿಗೆ ನೇರವಾಗಿ ಈ ಒಂದು ವೈರಸ್ ಪ್ರವಹಿಸ್ತಾ ಇರೋದು ಕಂಡು ಬಂದಿರುತ್ತದೆ. ಇದರಿಂದ ಏನ್ ನಾವು ತಿಳ್ಕೋಬೇಕು ಅಂತ ಅಂದ್ರೆ ಈ ಹಿಂದೆ ಬರೀ ನಿಮ್ಸ್ಗಳಿಂದ ಮಾತ್ರ ಮನುಷ್ಯನಿಗೆ ಅಪಾಯ ಉಂಟು ಅಂತ ಅರ್ಥಕೊಂಡಿದ್ವಿ. ಈ ಲಾರ್ವಾಗಳ ಒಂದು ಪಾತ್ರ ವೈರಸ್ ಪ್ರವಾಸದಲ್ಲಿ ಕಂಡು ಬರ್ತಾ ಇದೆ. ಹಾಗಾಗಿ ಲಾರ್ವಾಗಳಿಂದ ಕೂಡ ನಾವು ಇನ್ಮೇಲೆ ಹುಷಾರಾಗಿ ಇರಬೇಕು. ಈ ಒಂದು ಕಾಯಿಲೆ ಬರುವಂತದ್ದು ಯಾರು ಜನಗಳು ಕಾಡಿನ ಬದಿಯಲ್ಲಿದ್ದು ಕಾಡಿಗೆ ಹೋಗಿ ಬರ್ತಾ ಇರ್ತಾರೆ ಅವ್ರಿಗೆ ಇದು ತೀವ್ರತೆ ಜಾಸ್ತಿ ಇರುತ್ತೆ. ಅವರು ಕಾಡಿಗೆ ಹೋಗ್ಬೇಕಾದ್ರೆ ನಾವು ನಮ್ಮ ಡಿಪಾರ್ಟ್ಮೆಂಟ್ ಇಂದ ಡ್ಯಾಂಪಾ ಆಯಿಲ್ ಅಂತೇಳಿ ನಾವು ಕೊಡ್ತಾ ಇದೀವಿ. ಅದನ್ನ ಅವರು ಏನೇನು ಇದು ಎಲ್ಲ ಕಾಲು ಕೈ ಎಲ್ಲ ಹಚ್ಕೊಂಡು ಹೋಗುವಂಥದ್ದು, ಅಲ್ಲಿಂದ ಬಂದ ತಕ್ಷಣನೇ ಬಿಸಿ ನೀರಲ್ಲಿ ನೀಟಾಗಿ ಸ್ನಾನ ಮಾಡುವಂಥದ್ದು, ಈ ಐಸಿ ಕಾರ್ಯಕ್ರಮಗಳನ್ನ ನಮ್ಮ ಆರೋಗ್ಯ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಅವರಿಗೆ ಹೇಳ್ಕೊಡ್ತಾ ಇದ್ದಾರೆ. ಮತ್ತೆ ಫೀವರ್ ಸರ್ವೆಲೆನ್ಸ್ ಅಲ್ಲಿ ಯಾವ್ದಾದ್ರು ಮನೆಗಳಲ್ಲಿ ಜ್ವರ ಕಂಡು ಬಂದ್ರೆ ಇಮಿಡಿಯೇಟ್ ಆಗಿ ಅವ್ರನ್ನ ಬ್ಲಡ್ ಟೆಸ್ಟ್ ಮಾಡಿಸಿ ಕೇಸ್ ಪಾಸಿಟಿವ್ ಬಂದ್ರೆ ಅಂತ ಪೇಷಂಟ್ಸ್ಗಳನ್ನ ನಾವು ಕೊಪ್ಪದಲ್ಲಿ ಒಂದು ವಾರ್ಡ್ ಅನ್ನ ಮಾಡಿಕೊಂಡು ಕೆಎಫ್ಡಿ ವಾರ್ಡ್ ಅಂತಾನೆ ಮಾಡ್ಕೊಂಡು ಕೊಪ್ಪ ಮತ್ತೆ ಎನ್ಆರ್ಪುರದಲ್ಲಿ ಅಲ್ಲಿಗೆ ಅಡ್ಮಿಟ್ ಮಾಡಿಕೊಂಡು ತೀವ್ರ ನಿಗಾ ವಹಿಸ್ತಾ ಇರುವಂತದ್ದು. ಏನಾದರೂ ಕಾಂಪ್ಲಿಕೇಶನ್ ಆಗುತ್ತೆ ಅಂತನ್ನುವಂತ ಸೂಚನೆ ಏನಾದ್ರು ಕಂಡು ಬಂದ್ರೆ ಅಂತ ಪೇಷಂಟ್ಸ್ ಅನ್ನ ಉಚಿತವಾಗಿ ಟ್ರೀಟ್ಮೆಂಟ್ ಮಾಡಲಿಕ್ಕೆ ನಾವು ಮಣಿಪಾಲ್ಗೆ ಕಳಿಸುವಂತ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಇಲ್ಲಿಯವರೆಗೂ ಇವತ್ತಿನವರೆಗೂ 6 ಕೇಸ್ಗಳು ಪತ್ತೆಯಾಗಿದೆ. ಈ ಮಂಗನ ಕಾಯಿಲೆಯ 6 ಕೇಸ್ಗಳು ಬಂದಿರುವಂಥದ್ದು. ಎಲ್ಲ ಕೇಸ್ಗಳು ಕೂಡ ತೀರ್ಥಹಳ್ಳಿ ತಾಲೂಕಿನಿಂದನೇ ವರದಿಯಾಗಿರುತ್ತದೆ. ಒಟ್ಟು 1031 ರಕ್ತದ ಮಾದರಿಗಳಲ್ಲಿ ನಾವೇನೋ ತೊಗೊಂಡಿರ್ತೀವಿ ಬ್ಲಡ್ ಸ್ಯಾಂಪಲ್ಸು, ಅದರೊಳಗೆ 6 ಕೇಸ್ಗಳನ್ನ ಪತ್ತೆ ಹಚ್ಚಲಾಗಿದೆ. ಇದು ತೀರ್ಥಹಳ್ಳಿಯ ದೇವಂಗಿ ಭಾಗದಲ್ಲಿ ಜಾಸ್ತಿ ಕಂಡು ಬಂದಿದೆ.
ಹಾಗಾಗಿ ಅಲ್ಲಿಯ ಜನರಿಗೆ ನಾವೀಗಾಗಲೇ ಎಚ್ಚರದಿಂದ ಇರಲು ಈಗಾಗಲೇ ತಿಳಿಸಿದ್ದೇವೆ. ಜೊತೆಗೆ ನಾವೀಗಾಗಲೇ ಎಲ್ರಿಗೂ ಕೂಡ ನಾವೇನೀಗ ಡಿಪಾ ಆಯಿಲ್ ಅಂತೇಳಿ ಏನು ಕೊಟ್ಟಿದ್ದೀವಿ, ಎಲ್ಲರೂ ಕೂಡ ಅವರು ಕಾಡಿಗೆ ಹೋಗೋದಾಗಿ ಇರ್ಬೋದು, ಇಲ್ಲ ತೋಟಕ್ಕೆ ಹೋಗೋದಾಗಿ ಇರ್ಬೋದು, ಇಲ್ಲ ಬೇರೆ ಎಲ್ಲಾದರೂ ಅವರು ಹೊರಗಡೆ ಹೋಗಬೇಕು ಅನ್ನೋ ಒಂದು ಸಂದರ್ಭದಲ್ಲಿ ಈ ಒಂದು ಡಿಪಾ ಆಯಿಲನ್ನು ಅವರು ಕಡ್ಡಾಯವಾಗಿ ಹಚ್ಕೊಂಡ್ಬಿಟ್ಟೇ ಹೋಗಬೇಕು. ಅವರು ಇಲ್ಲಿವರೆಗೂ ಯಾವುದೂ ಪ್ರಕರಣಗಳು ವರದಿ ಆಗಿಲ್ಲ. ನಾವು ಇದೇ ರೀತಿ ನಮಗೆ ಮೇ ಜೂನ್ವರೆಗೂ ನಮ್ಮ ಪ್ರಕರಣಗಳ ಸಾಧ್ಯತೆಗಳಿದೆ. ಇದೇ ರೀತಿ ನಾವು ನಮ್ಮ ಕಣ್ಗಾವಲು ವ್ಯವಸ್ಥೆಯನ್ನು ರೋಬಸ್ಟಾಗಿ ಇಟ್ಕೊಂಡು ಯಾವುದೇ ಪ್ರಕರಣಗಳು ವರದಿ ಆಗದೇ ಇರೋ ಥರ ಮುಂಜಾಗ್ರತಾ ಕ್ರಮ ತಗೊಳ್ಳೋದು ಒಂದು. ಎರಡನೇದು, ನಿರಂತರವಾಗಿ ನಾವು ಸರ್ವೆಲೆನ್ಸ್ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್, ಇಲ್ಲಿವರೆಗೂ 6 ಮಂಗನ ಸಾವಾಗಿದೆ. ಪೋಸ್ಟ್ ಮಾರ್ಟಮ್ಗಳು ಮಾಡಿಸಿದ್ವಿ, ಯಾವುದೂ ಪಾಸಿಟಿವ್ ಬಂದಿಲ್ಲ. ಆಮೇಲೆ ಉಣ್ಣೆಗಳ ನಾವು ಸರ್ವೆ ಮಾಡ್ತೀವಿ. ಉಣ್ಣೆಗಳ ಎಲ್ಲಿ ಈಗ ನಮ್ಮಲ್ಲಿ ಎಂಡೆಮಿಕ್ ಮತ್ತು ನಾನ್ ಎಂಡೆಮಿಕ್ ತಾಲೂಕಾಸ್ ಅಂತ ನಾವು ಬೈಫರ್ಕೇಟ್ ಮಾಡ್ಕೊಂಡು. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವಿನಯ್. ಶಿವಮೊಗ್ಗ ಭಾಗದಲ್ಲಿ 10 ಪ್ರಕರಣಗಳು ಪತ್ತೆಯಾಗಿರೋದೇ ತೀರ್ಥಹಳ್ಳಿ ಭಾಗದಲ್ಲಿ. ಇಲ್ಲಿ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಗ್ರಾಮೀಣ ಭಾಗದಲ್ಲಿ ಜನರಿಗೆ ಜ್ವರ ಬಂದ ತಕ್ಷಣ ಇದೇನು ಮಂಗನ ಕಾಯಿಲೆ ಅಂತ ಡಿಟೆಕ್ಟ್ ಮಾಡಿಬಿಡ್ತಾರೆ, ನಮ್ಮನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಆ ಆತಂಕ ಇನ್ನೂ ಇದೆ. ಆ ಭಾಗದಲ್ಲಿ ನಾನು ನೋಡಿದ್ದೀನಿ ಅದನ್ನ. ಈ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಈಗ ಯಾವ ಥರ ಅಲರ್ಟ್ ಆಗಿದೆ, ಮತ್ತೆ ಒಣಗ್ ಕಚ್ಚಿದಾಗ ಏನೆಲ್ಲ ಪ್ರಿಕಾಷನರಿ ಅಂದ್ರೆ ಮುನ್ನೆಚ್ಚರಿಕೆ ಕ್ರಮ ತಗೊಳ್ಬೇಕಾಗತ್ತೆ? ಹೌದು ಶರ್ಮಿತಾ, ಏನು ಶಿವಮೊಗ್ಗ ಹಾಗೆ ಮತ್ತೆ ಚಿಕ್ಕಮಗಳೂರು ಭಾಗದಲ್ಲಿ ಈಗ ಬೇಸಿಗೆ ಆರಂಭಕ್ಕೂ ಮುನ್ನವೇ ಈಗ KFD ಏನು ಮಂಗನ ಕಾಯಿಲೆ ಇದೆ, ಅದು ಈಗ ಉಲ್ಬಣಿಸಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕೇವಲ ಶಿವಮೊಗ್ಗ ತೀರ್ಥಹಳ್ಳಿ ಭಾಗದಲ್ಲೇ ಒಂದೇ ತಿಂಗಳಲ್ಲಿ 10 ಪ್ರಕರಣಗಳು ಏನಪ್ಪ ಗೊತ್ತಾದ್ರೆ, ಅದೇ ರೀತಿ ಚಿಕ್ಕಮಗಳೂರಲ್ಲೂ ಕೂಡ 18 ಪ್ರಕರಣಗಳು ಈಗ ಬೆಳಕಿಗೆ ಬಂದಿರೋದು. ಇನ್ನಷ್ಟು ಕೂಡ ಬೆಳಕಿಗೆ ಬರುವ ಸಾಧ್ಯತೆ ಕೂಡ ಇದೆ. ಒಟ್ಟಿನಲ್ಲಿ ಶಿವಮೊಗ್ಗಕ್ಕೆ ಕಳೆದ 4 ವರ್ಷಗಳ ಹಿಂದೆ ಬಾಧಿಸಿದಂತಹ ಏನು KFD ರೋಗ ಈಗ ಮತ್ತೆ ಆರಂಭಗೊಂಡಿದ್ದು 2019ರಲ್ಲಿ ಈ ಪ್ರಕರಣ ಮರಣ ಮೃದಂಗವನ್ನೇ ಬಾರಿಸಿತು ಅಂತಾನೆ ಹೇಳ್ಬೋದು. ಯಾಕಂದ್ರೆ 20ಕ್ಕೂ ಹೆಚ್ಚು ಜನರು ಆ ಸಮಯದಲ್ಲಿ ಈ ರೋಗಕ್ಕೆ ಅಂದ್ರೆ ಈ ಕಾಯಿಲೆಗೆ ಸಾವನ್ನಪ್ಪಿದ್ರು. ಈಗ ಒಟ್ಟು ಶಿವಮೊಗ್ಗದಲ್ಲಿ 22 ಜನರು ಈ ರೋಗಕ್ಕೆ ಈ ಕಾಯಿಲೆಗೆ ಸತ್ತೋಗಿದ್ರೆ ಈಗ ಒಟ್ಟು 200ಕ್ಕೂ ಹೆಚ್ಚು ಪ್ರಕರಣಗಳು ಈ ಏನು ಆ ಭಾಗದಲ್ಲಿ ಬರುವಂತ ಕೂಲಿ ಕಾರ್ಮಿಕರ ಮೇಲೆ ಆರೋಗ್ಯ ಇಲಾಖೆ ಹೆಂಗ್ ನಿಗಾ ಇಟ್ಟಿದೆ, ಅದ್ರ ಜೊತೆಯಲ್ಲಿ ಈಗ ವ್ಯಾಕ್ಸಿನೇಷನ್ ನ ಒಂದು ಅಲ್ಲಿ ಕೊಡಬಹುದು. ಬಟ್ ಆ ನಿಟ್ಟಲ್ಲಿ ಆರೋಗ್ಯ ಇಲಾಖೆ ವ್ಯಾಕ್ಸಿನೇಷನ್ ಡ್ರೈವ್ ನ ಶುರು ಮಾಡಿದ್ಯಾ? ಆ ಭಾಗದಲ್ಲಿ ತಗೊಳಕ್ ಜನ ಮುಂದೆ ಬರ್ತಾ ಇದ್ದಾರಾ ವ್ಯಾಕ್ಸಿನೇಷನ್ ನ? ಶರ್ಮಿತಾ, ಏನು ಈ ಹಿಂದೆ ಇದ್ದಂತ ವ್ಯಾಕ್ಸಿನೇಷನ್ ಏನಿತ್ತು ಅದು ಯಾವುದೇ ರೀತಿಯ ವರ್ಕ್ ಮಾಡದೇ ಇರೋ ಕಾರಣ ಅದನ್ನ ಈಗ ಸದ್ಯಕ್ಕೆ ಸ್ಟಾಪ್ ಮಾಡಲಾಗಿದೆ. ಹಾಗಾಗಿ ಈಗ ಸದ್ಯಕ್ಕೆ ಇರುವಂತಹ ಒಂದು ವ್ಯವಸ್ಥೆ ಅಂದ್ರೆ ಏನು ಆರೋಗ್ಯ ಇಲಾಖೆಯಲ್ಲಿ ಡಿಪಾ ಆಯಿಲ್ ಮಾತ್ರ. ಆ ಡಿಪಾ ಆಯಿಲ್ ಅನ್ನ ಬಳಸ್ಕೊಂಡು ಕಾಡಿಗೆ ಹೋಗೋರಾಗಿರ್ಬೋದು, ಹಾಗೆ ಗದ್ದೆಗೆ ಕೆಲಸಕ್ಕೆ ಹೋಗೋರಾಗಿರ್ಬೋದು, ಎಲ್ಲರೂ ಕೂಡ ಅದನ್ನ ಹಚ್ಕೊಂಡು ಹೋಗೋದಕ್ಕೆ ಕಡ್ಡಾಯವಾಗಿ ಈಗ ಆರೋಗ್ಯ ಇಲಾಖೆ ಮನವರಿಕೆ ಮಾಡ್ತಾ ಇದೆ. ಆದ್ರೆ ಇದುವರೆಗೂ ಕೂಡ ವ್ಯಾಕ್ಸಿನ್ ಏನು ಬಳಕೆ ಆಗ್ತಾ ಇಲ್ಲ. ಯಾಕಂದ್ರೆ ಇದಕ್ಕೆ ವ್ಯಾಕ್ಸಿನ್ ಅನ್ನ ಕಂಡುಹಿಡಿಯುವ ಕೆಲಸ ನಡೀತದೆ ಬಿಟ್ರೆ ಯಾವುದೇ ರೀತಿಯ ವ್ಯಾಕ್ಸಿನ್ ಈಗ ಸದ್ಯದ ಮಟ್ಟಿಗೆ ಇಲ್ಲ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ಈಗ ಏನು ಸುತ್ತಮುತ್ತ ಗ್ರಾಮಗಳಲ್ಲಿ ಎಲ್ಲಾದ್ರೂ ಮಂಗಗಳು ಸತ್ತು ಹೋಗಿರೋದನ್ನ ಕಂಡ್ರೆ ಅದನ್ನ ಕೂಡಲೇ ಗ್ರಾಮಸ್ಥರು ಅಥವಾ ಜನರು ಎಲ್ಲರೂ ಅದನ್ನ ಆರೋಗ್ಯ ಇಲಾಖೆ ಹಾಗೂ ಅರಣ್ಯ ಇಲಾಖೆಗೆ ತಿಳಿಸಬೇಕಾಗಿ ಮನವಿಯನ್ನ ಕೂಡ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಏನು ಈಗ ಒಂದು ಮಾಹಿತಿ ಪ್ರಕಾರ, ಈಗ ಹೊರ ಬಂದಿರೋ ಮಾಹಿತಿ ಅಂದ್ರೆ ಅಧ್ಯಯನದ ಪ್ರಕಾರ ಏನು ಇಷ್ಟು ದಿನ ಉಣುಗು ಒಂದು ಮಂಗನನ್ನ ಕಚ್ಚಿ ನಂತರ ಮನುಷ್ಯರಿಗೆ ಕಚ್ಚಿ ಅದನ್ನು ವೈರಸ್ ಅನ್ನ ಹರಡ್ತಾ ಇತ್ತು. ಆದ್ರೆ ಇನ್ನು ಮುಂದೆ ಆ ರೀತಿ ಆಗೋಲ್ಲ ಅನ್ನೋದು ಮಾಹಿತಿಯನ್ನ ಈಗ ಇಲಾಖೆ ಹೇಳ್ತಾ ಇರೋದು. ಯಾಕಂದ್ರೆ ಅದು ವಂಶವಾಹಿನಿಯಾಗಿ ಮತ್ತೊಂದು ಟ್ರಾನ್ಸ್ಫರ್ ಮಾಡುವಂತ ಕೆಲಸ ಕೂಡ ಆಗ್ತದೆ. ಯಾಕಂದ್ರೆ ಒಂದು ಏನು ಮೊಟ್ಟೆ ಇಟ್ಟಿರುತ್ತೆ, ಆ ಮೊಟ್ಟೆ ನಂತರ ಅದರಿಂದ ಮರಿ ಕೂಡ ಡೈರೆಕ್ಟ್ ನೇರವಾಗಿ ಜನರಿಗೆ ಅದನ್ನ ವೈರಸ್ ಅನ್ನ ಹರಡುವಂತ ಶಕ್ತಿ ಈಗ ಅದರಲ್ಲಿ 2 ಪ್ರಭೇದಗಳು ಕಂಡು ಬಂದಿದೆ. ಹಾಗಾಗಿ ಎಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಬೇಕು. ಕಾಡಿಗೆ ಹೋಗೋರು ಎಲ್ಲರೂ ಕೂಡ ಎಚ್ಚರಿಕೆಯಿಂದ ಡಿಪಾ ಆಯಿಲ್ ಅನ್ನ ಪಡ್ಕೋಬೇಕು. ಅದರಲ್ಲೂ ಕೂಡ ಯಾವ್ದಾದ್ರು ಜ್ವರಗಳು ಕಾಣಿಸಿಕೊಂಡ್ರೆ ತಕ್ಷಣ ಅದನ್ನ ಆರೋಗ್ಯ ಇಲಾಖೆ ತೋರಿಸಬೇಕು ಅನ್ನೋದು ಮಾಹಿತಿಯನ್ನ ಈಗ ಆರೋಗ್ಯ ಇಲಾಖೆ ನೀಡ್ತಾ ಇರೋದು. ಥ್ಯಾಂಕ್ ಯು ವಿನಯ್, ತಮ್ಮ ಇನ್ಫಾರ್ಮೇಶನ್ಗೆ. ಇಡೀ ದಿನ ಇವತ್ತು ನ್ಯೂಸ್ 18 ಈ ಬಗ್ಗೆ ಅಭಿಯಾನವನ್ನ ಮಾಡ್ತಾ ಇದೆ. ಎಸ್ಪೆಷಲಿ ಕರಾವಳಿ ಮತ್ತೆ ಮಲೆನಾಡು ಭಾಗದಲ್ಲಿ ಒಂದು ಜ್ವರ ಬಂದ ತಕ್ಷಣ ಅಯ್ಯೋ ನಾವೇ ಮೆಡಿಸಿನ್ ತಗೋತೀವಿ, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬಿಡ್ತಾರೆ, ಸ್ಪೆಷಲ್ ವಾರ್ಡ್ ಅಲ್ಲಿ ನಮ್ಮ ಅಡ್ಮಿಟ್ ಮಾಡ್ತಾರೆ ಅಂತ ಹೆದರ್ಕೋಬೇಡಿ. ಡಾಕ್ಟರ್ ಗಮನಕ್ಕೆ ತನ್ನಿ.